ಗುಡ್ ಮಾರ್ನಿಂಗ್, ಶುಭ ಉದಯ. ಈ ಶುಭ ಉದಯ ನಮಗೆ ಒಳ್ಳೆಯದೇ ಆಗಲಿ ಅಂತ ಅರಿಸ್ತಾ ಒಂದು ಫಿಲಮ್ ಓರಿಯೆಂಟೆಡ್ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದೆ. ಏನದ್ರ ಬಗ್ಗೆ ಅಂತ ಕೇಳ್ಬೋದು. ನಮ್ಮ ಭೀಮ ಫಿಲಮು, ನಮ್ಮ ಕನ್ನಡದ ಅಪ್ಪಟ ಫಿಲಮ್ಮು ಭೀಮ. ಸೊ ಗೊತ್ತು ಯಾರು ನಿರ್ದೇಶನ ಮಾಡಿರೋದು ಅಂತ, ನಮ್ಮ ದುನಿಯಾ ವಿಜಯ್ ಸರು. ಸೊ ದುನಿಯಾ ವಿಜಯ್ ಸರ್ ಬಗ್ಗೆ ಡೈರೆಕ್ಷನ್ ನಾವು ಹೇಳೋದೇ ಬೇಡ, ಸಖತ್ತಾಗಿರುತ್ತೆ. ಒಂದು ಒಳ್ಳೆಯ ಫ್ಯಾಮಿಲಿ ಓರಿಯೆಂಟೆಡ್ ಪ್ಲಸ್ ಒಂದು ಒಳ್ಳೆಯ ಥ್ರಿಲ್ಲರ್ ಮೂವಿಯಾಗಿ ನಮಗೆ ಕೈಗೆ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಯಾವುದೊಂದು ಸಂಶಯ ಬೇಡ ನಮಗೆ. ಸೊ ನೀನು ಭೀಮಾ ಫಿಲಮ್ ನೋಡಿದ್ಯಾ ಲವ್ ಅಂತ ಕೇಳ್ಬೋದು. ಎಸ್, ನಾನು ನೋಡಿದೆ. ಓವರಾಲ್ ಫಿಲಮ್ ಒಂದು ಸೂಪರಾಗಿತ್ತು. ಒಂದು ಒಳ್ಳೆಯ ಕಾಮಿಡಿ, ಒಂದೊಳ್ಳೆಯ ಒಂದು ಸಂದೇಶನ ನೀಡಿದ್ದಾರೆ. ಈ ಥರ ಆಗಬಾರ್ದು, ಈ ಥರ ಇರಬಾರ್ದು, ಮುಂದಕ್ಕೂ ಆಗಬಾರ್ದು ಅಂತ ಒಂದು ಸಂದೇಶನ ಇದೆ ಅಂತ ಈ ಫಿಲಮಲ್ಲಿ. ಹೋಗಿ ನೋಡಿ, ಫ್ಯಾಮಿಲಿ ಸಮೇತ ಹೋಗಿ ನೋಡಿ, ಚೆನ್ನಾಗಿದೆ. ಮಕ್ಕಳು ಈ ಥರ ಆಗಬಾರ್ದು. ಇವಾಗಿರೋ ಟ್ರೆಂಡ್ ಜನ್ರೇಷನ್ ಬಂದು ಕಾಲೇಜ್ ಜನ್ರೇಷನ್ ಇದೆಯಲ್ಲ, ಸೊ ಅವರು ಈ ಥರ ಆಗಬಾರ್ದು ಅನ್ನೋದು ಒಂದು ಸಂದೇಶನ ಇಲ್ಲಿದೆ. ಇತ್ತೀಚಿನ ಕಾಲದಲ್ಲಿ ನೋಡ್ಬೋದು ಯಾವ ಥರ ಮಕ್ಕಳು ಅಡಿಕ್ಟ್ ಆಗ್ತಾರೆ ಅಂತ. ಅಲ್ಲಿ ಫಿಲಮಲ್ಲಿ ನೀವು ಅಲ್ಲೇ ನೋಡ್ಬೋದು ನೀವು ಯಾವ ಥರ ಅಂತ. ಸೊ ನಾನು ಹೇಳಿದ್ರೆ ಅದು ಸಸ್ಪೆನ್ಸು ಅಂದರೆ ನಿಮ್ಗೆ ಅಲ್ಲಿ ಅಂದರೆ ಅಷ್ಟು ಕಣ್ಮುಂದೆ ಬರೋಲ್ಲ. ಸೊ ಅಶ್ವಿನಿ ಅಂಬರೀಷ್ ಮ್ಯಾಮ್ ಇದ್ದಾರೆ. ಒಳ್ಳೆಯ ಒಂದು ನ್ಯೂ ಫೇಸ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ನಮಗೆ ಕಥಾಪಾತ್ರವನ್ನು ತಂದುಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಮ್ಯಾಮ್. ಸೊ ಕಾಕ್ರೋಚ್ ಸರ್ ನೋಡ್ಬೋದು ನೀವು, ತುಂಬ ದಿನ ಆದಮೇಲೆ ಅವರು ಕ್ಯಾರೆಕ್ಟರ್ ರೋಲ್ ಮಾಡಿದ್ದಾರೆ. ಅವ್ರ ಬಗ್ಗೆ ವೀಡಿಯೋಸ್ ನೋಡಿರ್ಬೋದು. ಒಳ್ಳೆಯ ಬೋರ್ಡ್ ಪೇಂಟರು ಸಹ. ಸೊ ಅವ್ರ ಬಗ್ಗೆ ಹೇಳೋದೇ ಬೇಡ, ಚೆನ್ನಾಗಿ ನಟಿಸ್ತಾರೆ. ಸೊ ಒಂದೇ ಒಳ್ಳೆಯ ಫೇಸ್ ಸಹ ಮೇ ಬಿ ಅವರು ಕೂಡ ಸಹ ಮೇ ಬಿ ಹೀರೋ ಆಗ್ಬೋದೇನೋ ಮುಂದಿನ ಜನ್ರೇಷನಲ್ಲಿ. ಆಲ್ ದ ಬೆಸ್ಟ್ ಸರ್. ಸೊ ರಂಗ ರಘು ಸರು ಇದ್ದಾರೆ. ಅವರು ಸಹ ಒಂದು ಒಳ್ಳೆಯ ಅಂದರೆ ಗೆಸ್ಟ್ ರೋಲ್ ಮಾಡಿದ್ದಾರೆ. ಅಂದರೆ ಗೆಸ್ಟ್ ರೋಲ್ ಎಲ್ಲ ಒಂದು ಪಾರ್ಟ್ ಆಫ್ ದ ರೋಲ್ ಮಾಡಿದ್ದಾರೆ. ಮತ್ತು ಇನ್ನು ಅಷ್ಟೇನಾ ದುನಿಯಾ ಸರ್ ಬಗ್ಗೆ ಅದು ಹೇಳೋದೇ ಬೇಡ, ದುನಿಯಾನೇ ಅವ್ರದ್ದು. ಸೊ ಚೆನ್ನಾಗಿ ಮಾಡಿದ್ದಾರೆ ಫಿಲಮು. ಎಸ್, ಒಂದು 1 ಅವರ್ ಅನ್ನೋದು ಗೊತ್ತಾಗಲಿಲ್ಲ ನನಗೆ. ನಮ್ಮ ಅಕ್ಕನ ಮಗ ಜೊತೆ ಹೋಗಿ ನೋಡಿದೆ ಫಿಲಮು. 1 ಅವರ್ ಅನ್ನೋದು ನನಗೆ ಏನು ಅಷ್ಟು ಸ್ಟ್ರೆಸ್ ಅನಿಸಿಲ್ಲ. ಅವರು ಅದು ಆ ಜರ್ನಿನ ಚೆನ್ನಾಗಿ ತೊಗೊಂಡೋಗ್ತಾರೆ ಅಲ್ವಾ. ಸಾಂಗ್ಸು ಎಲ್ಲೂ ಬೋರ್ ಅನಿಸ್ಲಿಲ್ಲ. ಸಾಂಗ್ಸ್ ಅಂತೂ ಚೆನ್ನಾಗಿತ್ತು. ನನಗೆ ಸಾಂಗ್ಸ್ ಅಲ್ಟಿಮೇಟ್ ಆಗಿತ್ತು. ಸಾಂಗ್ಸು ಏನಪ್ಪ ಹಿಂಗೆ ಹೇಳ್ತೀಯ ಅಂತ ಕೇಳ್ಬೋದು. ಇಲ್ಲ, ಸಾಂಗ್ಸ್ ಈ ಫಿಲಮಲ್ಲಿ ಸಾಂಗ್ಸ್ ಓರಿಯೆಂಟೆಡ್ ಚೆನ್ನಾಗಿದೆ. ಒಂದು ಒಳ್ಳೆ ಓರಿಯೋ ಫಿಲಮ್. ಅಂದರೆ ಒಂದು ಸೆಂಟ್ರಲ್ಲಿ ಹೆಂಗೆ ನಾವು ಓರಿಯೋ ಬಿಸ್ಕೆಟ್ ತೊಗೊತೀವಿ ಸ್ವೀಟಾಗಿ, ಆ ಥರನೇ ಚೆನ್ನಾಗಿತ್ತು. ಒಂದು ಒಳ್ಳೆಯ ಓರಿಯೆಂಟೆಡ್ ಫಿಲಮ್ ಇದು. ಫ್ಯಾಮಿಲಿ ಸಹ ಮಕ್ಕಳ ಜೊತೆಗೆ ಜಾಲಿಯಾಗಿ ನೋಡ್ಬೋದು. ಅಂದರೆ ಒಂದು ಸಂದೇಶನ ಇದರಲ್ಲಿ ಇದೆಯಲ್ಲ, ಸೊ ಅದನ್ನು ಮಕ್ಕಳನ್ನ ತೋರಿಸ್ಬೇಕು. ಮಕ್ಕಳಿಗೆ ಖಂಡಿತ ನೀವು ಕೊಡಲೇಬೇಕು. ನೀವು ಸಹ ವಾಚ್ ಮಾಡಿ ಅಂತ ಕೇಳ್ತಾ, ನಾನು ನಿಮ್ಮೊಂದಿಗೆ ಇನ್ನೊಂದು ಸರಿ ಬೇಕಾದ್ರೆ ಆದರೆ ನಾನು ವಾಚ್ ಮಾಡ್ತೀನಿ ನಿಮ್ಮೊಂದಿಗೆ. ಟಾಟಾ ಬಾಯ್ ಬಾಯ್, ಸಿ ಯು, ಮಸ್ಟ್ ವಾಚ್ ಅಂತ ಕೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಲವ್, ಥ್ಯಾಂಕ್ ಯು.